ಇದೇನು ಬೀಗ್ರೆ, ಇದು ಎಲೆ ಅಡಿಕೆ ಜೊತೆಲಿ ನಾನು ಪ್ರೀತಿಯಿಂದ ಕೊಟ್ಟಿದ್ದು, ನನಗೆ ವಾಪಸ್ ಕೊಡ್ತಾ ಇದ್ದೀರಾ? ದಯವಿಟ್ಟು ನೀವು ತಗೊಂಡೋಗಿ ತಾಯಿಗೆ ಕೊಡಿ ನೀವು. ಇಲ್ಲ 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 ಇಲ್ಲ, ಆಗೋದೇ ಇಲ್ಲ. ದಯವಿಟ್ಟು ಇದನ್ನ ತಗೊಳ್ಳಿ. ನೋಡಿ ಬೀಗ್ರೆ, ನೀವು ಬಡವರು ತುಂಬ ಕಷ್ಟದಲ್ಲಿದ್ದೀರಿ ಅಂತ ನಿಮ್ಗೆ ಹಣ ಕೊಟ್ಟು ನಾನು ಅವಮಾನ ಮಾಡಲಿಲ್ಲ. ಒಬ್ಬಳು ಮುತ್ತೈದೆ ಮೊದಲನೇ ಸಲ ನಮ್ಮ ಮನೆಗೆ ಬಂದು ಹೇಗೆ ಅವಳನ್ನ ಹಾಗೆ ಕಳಿಸೋದು ಅಂತ ನಾನು ಪ್ರೀತಿಯಿಂದ ಕೊಟ್ಟೆ. ನೀವು ಅದನ್ನು ವಾಪಸ್ ಕೊಟ್ಟರೆ ನಂಗೆ ತುಂಬ ಮನಸ್ಸಿಗೆ ನೋವಾಗುತ್ತೆ, ಅವಮಾನ ಆಗುತ್ತೆ. ಇಲ್ಲ 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 ಇಲ್ಲ, ನಮಗೆ ಚೆನ್ನಾಗಿ ಗೊತ್ತು ನಮ್ಮ ಮೇಲೆ ಪ್ರೀತಿ ವಿಶ್ವಾಸ ಎಲ್ಲ ಇದೆ ಅಂತ. ಆದರೂ ಈ ದುಡ್ಡು ಬೇಡ ಸ್ವಾಮಿ. ಮಾವ ಪ್ಲೀಸ್, ನೀವು ಇದನ್ನ ವಾಪಸ್ ತಗೊಳ್ಳಿ. ಆಯ್ತು, ಕೊಡಿ ಬೀಗ್ರೆ. ಸ್ವಾಭಿಮಾನ ಅನ್ನೋದನ್ನ ನಿಮ್ಮ ಮಗಳಿಂದ ಕಲಿಬೇಕು ನಾವು. ಈಗ ಮನುಷ್ಯ ಏನ್ ಬಿಟ್ರು ಸ್ವಾಭಿಮಾನ ಬಿಡಬಾರ್ದು. ನಂದಂತೂ ಅದೇ ನಿಲುವು. ನನ್ನಿಬ್ಬರು ಹೆಣ್ಮಕ್ಳಿಗೂ ಅದನ್ನೇ ಕಳ್ಸಿರೋದು, ಹಾಗೇ ಬೆಳೆಸಿರೋದು. ಇದೇನಿದು ಬೀಗ್ತೇವ್ರೆ, ಎಲ್ಲ ಕೆಲಸ ನೀವೇ ಮಾಡ್ತಾ ಇದ್ದೀರಾ? ಸೊಸೆ ಕೈಲಿ ಕೆಲಸ ಹೇಳಿ ಮಾಡಿಸ್ಬೇಕು. ಮಗಳೇ, ಗ್ಲಾಸ್ ತಗೊಂಡು ಒಳಗಡೆ ಇಡು. ಮಹೇಶ್ ಸರ್ ಇನ್ನೂ ಇಲ್ಲೇ ಇದ್ರೆ ಮತ್ತೇನಾದ್ರೂ ಹೇಳಿ ಇನ್ನೇನೇನೋ ಇಲ್ಲಿಂದ ತಗೊಂಡು ಹೋಗೋದಕ್ಕೆ ನೋಡ್ತಾರೆ. ಅವ್ರ ಬುದ್ಧಿ ಅವ್ರು ಬಿಡಲ್ಲ, ಮೊದಲು ಕಳಿಸ್ಬೇಕು. ಹಾ, ಏನೋ ಬ್ಯಾಂಕ್ ಕೆಲಸ ಅಂತ ಹೇಳಿದ್ರಿ, ತಡ ಆಗ್ಲಿಲ್ವಾ? ಓ, ತೊಲಗು ಅಂತ ಇದ್ದಾಳ? ಆಯ್ತು, ತೊಲಗದೆ ನಾನಿನ್ನೇನ್ ಮಾಡ್ಲಿ? ಮಗಳೇ, ಹೊರಡ್ಬೇಕು, ಟೈಮ್ ಆಯ್ತು. ಅಳಿ ಅಂದ್ರೆ ನೀಬ್ರು ಒಂದ್ಸರಿ ಒಟ್ಟಾರಕ್ಕೆ ಬನ್ನಿ, ಒಂದು ಔತಣ ಕೂಟ ಮಾಡಬೇಕು. ಕರ್ಕಬಾ ಮಗಳೇ, ಮರಿಬೇಡ. ಹೋಗಿ ಬರ್ತೀನಿ ಬೀಗ್ರೆ. ಒಳ್ಳೇದು, ಬರ್ತಾ ಇರಿ ಆಗಾಗ. ಅಂದಂಗೆ ಬೀಗ್ರೆ ಒಂದು ಮಾತು, ನಮಗೆ ಕಷ್ಟ ಅಂತ ಬಂದಾಗ ನೀವು ಸಹಾಯ ಮಾಡಕ್ಕೆ ಬರಬೇಡಿ. ಇದರಿಂದ ನನ್ನ ಮಗಳಿಗೆ ತುಂಬ ಹಿಂಸೆ ಆಗುತ್ತೆ. ನಮ್ಮ ಬಡತನದಲ್ಲಿ ಅದು ಎಷ್ಟೇ ಕಷ್ಟ ಬಂದರೂ ನಾನು ಎದುರಿಸ್ತೀನಿ. ಆದರೆ ನನ್ನ ಮಗಳು ಕೊರಗೋದನ್ನ ನೋಡೋಕ್ಕಾಗಲ್ಲ. ಅದಕ್ಕೆ ಹೇಳಿದೆ, ಬರ್ತೀನಿ ಬೀಗ್ರೆ. ಆಯ್ತು, ಓಟ್ ಬನ್ನಿ. ಮಹೇಶ್ ಸರ್, ನಿಮ್ ಬ್ಯಾಗ್. ಅಯ್ಯೋ, ಇದೆಲ್ಲ ಯಾಕೆ ಅಂತ? ಹಾಗೆ ಕಳಿಸ್ಬಾರ್ದು ನೋಡಿ, ಸಂಪ್ರದಾಯ. ಸರ್, ಬರ್ತೀನಿ. ಆಯ್ತು. ಏನಿದು ಆಟೋ ಬುಕ್ ಆಗ್ತಿಲ್ಲ? ಮಹೇಶ್ ಸರ್, ನಾನೇ ಡ್ರಾಪ್ ಮಾಡ್ತೀನಿ. ಇದೇನೋ ನನಗೆ ಕೋಪ ಬರೋದು. ಯಾಕೆ, ಏನಾಯ್ತು? ಎಷ್ಟು ಚೆನ್ನಾಗಿ ಮಾವ ಅಂತ ಕರೆ ಅಂತ ಹೇಳಿದೀನಿ, ನೀನ್ ನೋಡಿದ್ರೆ ಸರ್ಪರ್ ಅಂತ ಕರಿತಾ ಇದೀಯ. ಪಾಪ ನೀವೇ ಡ್ರಾಪ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಾ. ಏನ್ ಕೆಲಸ ಇತ್ತೋ ಏನೋ. ರಾಜ್, ಮಹೇಶ್ ಸರು ಆಟೋದಲ್ಲೇ ಹೋಗ್ತಾರೆ, ಆಟೋ ಬುಕ್ ಆಗುತ್ತೆ. ಅಂದಂಗೆ ಹೇಳಿ ಅಂದ್ರೆ, ತಾಳಿ ಶಾಸ್ತ್ರ ಮುಗ್ದಾದ್ಮೇಲೆ ಎಲ್ಲಿಗೆ ಹೋಗಿದ್ರಿ? ಯಾಕೆ ಮಾವ? ಏನೂ ಇಲ್ಲ, ನಮ್ಮ ಫ್ರೆಂಡು ನಿಮ್ಮನ್ನ ನೋಡಿದ್ನಂತೆ ಗಿರಿನಗರ ಪಾರ್ಕಲ್ಲಿ. ನಿಮ್ ಜೊತೆ ಒಂದು ಹುಡುಗಿನೂ ಇತ್ತಂತೆ. ನಾನು ನಮ್ಮ ಅಳಿಯಂದ್ರ ಅಂತವ್ರಲ್ಲ ಅಂತ ನಾನು ಹೇಳ್ದೆ, ಇರ್ಲಿ ಅಂತ ಯಾವ್ದಕ್ಕೂ ಹೇಳ್ತಾ ಇದ್ದೀನಿ ಅಷ್ಟೇ. ನಾನಲ್ಲ ಅದು, ನಾನು ಬೇರೆ ಯಾರೋ ಫ್ರೆಂಡ್ನ ಮೀಟ್ ಮಾಡಕ್ ಹೋಗಿದ್ದೆ. ಅದು ಬೇರೆ ಏರಿಯಾ. ಮೇ ಬಿ ನಿಮ್ಮ ಫ್ರೆಂಡ್ ಯಾರನ್ನೋ ನೋಡಿ ನಾನು ಅಂತ ಅನ್ಕೊಂಡಿರ್ಬೇಕು. ಏನೋ ನೀವಲ್ಲ ಅಂದ್ರೆ ಸಂತೋಷನೇ. ಆಟೋ ಬಂತು. ಅಲ್ಲ, ನಮ್ಮ ಮಗಳು ಈ ಮನೆ ಸೊಸೆ ಆಗ್ತಾಳೆ ಅನ್ಕೊಂಡೆ, ಅದಾಗ್ಲಿಲ್ಲ. ಅದು ಹಾಳಾಗೋಗ್ಲಿ, ಆಸ್ತಿಲಿ ನಮಗೆ ಪಾಲ್ ಸಿಗುತ್ತೆ ಅನ್ಕೊಂಡೆ, ಅದೂ ಆಗ್ಲಿಲ್ಲ. ಇದೆಲ್ಲ ಮೀರಿ ಆ ಆರಾಧನನ ಈ ಮನೆಯಲ್ಲಿ ಯಾರು ಒಪ್ಕೋಬಾರ್ದು, ನಮ್ಮ ಮಗಳಿಗೆ ಸಿಗದೇ ಇರೋ ಸ್ಥಾನಮಾನ ಅವಳಿಗೆ ಸಿಗ್ಬಾರ್ದು ಅನ್ಕೊಂಡೆ. ಆದ್ರೆ ಭಾವ ಅವಳನ್ನ ಸೊಸೆ ಸೊಸೆ ಅಂತ ಮೆರೆಸ್ತಾ ಇದ್ದಾರೆ.
ಎಲ್ಲದನ್ನು ಮೀರಿ 3 ಕಾಸ್ಗೂ ಪ್ರಯೋಜನ ಇಲ್ದಿರೋ ಆ ಮಹೇಶ ಈ ಮನೆಗೆ ಬೀಗರಂತೆ. ಅವನು ಬರೋದೇನು ಹೋಗೋದೇನು, ಆಹಾ. ಇವಾಗ ಬಾಯಿ ಪಡ್ಕೊಂಡು ಏನ್ರಿ ಪ್ರಯೋಜನ? ನಾನು ಮುಂಚೆಯಿಂದನೂ ಹೇಳ್ತಾ ಬಂದೆ, ನಮ್ಮ ಅಕ್ಕ ನಮ್ಮ ದಿಶನ್ನ ಸೊಸೆಯಾಗಿ ಮಾಡ್ಕೊಳ್ತಾಳೆ ಅನ್ನೋ ಉಡಾಫೆ ತೋರಿಸ್ಬೇಡಿ ಅಂತ. ಕೇಳಿದ್ರೆ ನನ್ನ ಮಾತನ್ನ ನೀವು ಇವಾಗ ಹೊಟ್ಟೆ ಉರಿಯತ್ತಂತೆ. ಅಲ್ಲ ಕಣೆ, ಏನ್ ಇಷ್ಟೊಂದು ಈಸಿಯಾಗಿ ಹೇಳ್ತಾ ಇದೀಯಾ? ನಿನಗೆ ಹೊಟ್ಟೆ ಉರಿತಾ ಇಲ್ವಾ? ನಾವು ಹೇಗಾದ್ರೂ ಮಾಡಿ ಆ ಆರಾಧನನ ಇಲ್ಲಿಂದ ಓಡಿಸಿ ದಿಶಾಗೂ ಸುಶಾಂತ್ಗೂ ಮದುವೆ ಮಾಡಿಸ್ಬೇಕು. ಅದಕ್ಕೇನಾದ್ರೂ ಪ್ಲಾನ್ ಮಾಡು. ಮುಚ್ಚ್ರಿ ಬಾಯಿ, ನೀವು ಒಬ್ರು ತಂದೆನಾ? ಬೇಡ ಬೇಡ ನೋಡು ಕಾಂಚನ, ನನ್ನನ್ನು ಹಿಂಗೆಲ್ಲ ಬೈಬೇಡ ನೀನು. ನಾನು ಏನ್ ತಪ್ಪು ಮಾಡ್ದೆ? ತಪ್ಪಲ್ದೆ ಇನ್ನೇನ್ರಿ? ಬರೀ ಆಸ್ತಿಗೋಸ್ಕರ ಮದುವೆ ಆಗಿರೋನ್ಗೆ ನಮ್ಮ ಮಗಳನ್ನ ಕೊಟ್ಟು ಮತ್ತೆ ಮದುವೆ ಮಾಡ್ಬೇಕಾ? ಅಷ್ಟಲ್ಲದೆ ನಮ್ ಸುಶಾಂತ್ ಸ್ಪಷ್ಟವಾಗಿ ಹೇಳಿದಾನೆ, ನನಗ್ ದಿಶಾ ಅಂದ್ರೆ ಇಷ್ಟ ಇಲ್ಲ, ಆರಾಧನಾ ಅಂದ್ರೇನೆ ಇಷ್ಟ ಅಂತ. ಇಷ್ಟೆಲ್ಲ ಗೊತ್ತಿದ್ರು ನಾವ್ ಈ ಕೆಲಸ ಮಾಡಿದ್ರೆ ನಮ್ ಮಗಳ ಜೀವನ ಹಾಳಾಗಲ್ವಾ? ನಿಂಗೇನೆ ಆಯ್ತು? ಮೊದ್ಲೆಲ್ಲ ನನಗೆ ಆಸ್ತಿ ಬೇಕು, ಅಂತಸ್ತಿರ್ಬೇಕು ಅಂತ ನನ್ನ ಜೀವ ತಿಂತಾ ಇದ್ದೆ. ಈಗೇನೆ ಉಲ್ಟಾ ಹೊಡಿತಾ ಇದೆಯಾ? ನನಗ್ ನನ್ನ ಮಗಳಿಗಿಂತ ಇಂಪಾರ್ಟೆಂಟ್ ಬೇರೆ ಏನು ಇಲ್ಲ ಕಣ್ರಿ. ಆಗಿದ್ದಾಗೋಯ್ತು ಅಂತ ದಿಶಾಗೆ ಬೇರೆ ಸಂಬಂಧ ನೋಡಿ. ಸುಮ್ಮನೆ ಆಸ್ತಿಗೋಸ್ಕರ ಅವಳ ಬಾಳ್ನ ನರ್ಕ ಮಾಡಬೇಡಿ. ನ್ಯಾಯವಾಗಿ ಈ ಆಸ್ತಿಯಲ್ಲಿ ನಮ್ಗೇನ್ ಪಾಲ್ ಬರಬೇಕೋ ಅದು ಬಂದೇ ಬರುತ್ತೆ. ಕಂಚನ, ಇದೇನಪ್ಪ ಇವಳು ಟ್ರ್ಯಾಕೆ ಚೇಂಜ್ ಮಾಡ್ಬಿಟ್ಲಲ್ಲ? ಏನೂ ಇಲ್ಲ, ನಮ್ಮ ಫ್ರೆಂಡು ನಿಮ್ಮನ್ನ ನೋಡಿದ್ನಂತೆ. ನಿಮ್ ಜೊತೆ ಒಂದು ಹುಡುಗಿನೂ ಇತ್ತಂತ. ನನ್ನ ಹತ್ರ ಏನೋ ಎಮರ್ಜೆನ್ಸಿ ಅಂತ ಸುಳ್ಳು ಹೇಳಿ ಗರ್ಲ್ ಫ್ರೆಂಡ್ನ ಮೀಟ್ ಮಾಡೋದಕ್ಕೆ ಹೋಗಿದ್ರಾ? ಮುನಿಯಮ್ಮ, ಮೇ ಬಿ ಮಹೇಶ್ ಸರ್ ಬೇರೆ ಯಾರನ್ನೂ ನೋಡಿ ನಾನು ಅಂತ ಅನ್ಕೊಂಡಿರ್ಬೇಕು. ಅಯ್ಯೋ ಅಯ್ಯೋ ಅಯ್ಯೋ, ನನ್ನ ಹಣೆ ಬರಹನೇ ಸರಿ ಇಲ್ಲ. ನನ್ನಂತ ಪಾಪದ ಹುಡುಗಿನ ಮದ್ವೆ ಮಾಡ್ಕೊಂಬಂದು ನನಗ್ ಮೋಸ ಮಾಡ್ತಿದ್ದೀರಾ? ಎಲ್ರು ಹೇಳ್ತಿದ್ರು ಶ್ರೀಮಂತರ ಮನೆ ಮಕ್ಕಳನ್ನ ನಂಬೇಡ, ಸರಿ ಇರಲ್ಲ ಅಂತ. ಆದ್ರೆ ನೀವು ಹಾಗಲ್ಲ ಅನ್ಕೊಂಡಿದ್ದೆ. ಆದ್ರೆ ನೀವು ಹಾಗೆ ಅಂತ ಪ್ರೂವ್ ಆಗೋಯ್ತು. ದೇವ್ರೆ, ನನಗ್ ಯಾಕಪ್ಪ ಇಂತ ಅನ್ಯಾಯ ಮಾಡ್ದೆ? ರೀ, ಅಳ್ಬೇಡ್ರಿ, ನಾನು ಯಾವ ಮೋಸನೂ ಮಾಡಿಲ್ಲ. ನಾನು ಅಂತವನಲ್ಲ ಕಣ್ರಿ. ನನ್ನ ಜೊತೆ ಇಷ್ಟು ದಿನಗಳಿಂದ ಇದ್ದೀರಾ, ನಿಮ್ಗೆ ಗೊತ್ತಿಲ್ವಾ ನಾನು ಎಂತೋನು ಅಂತ? ಮುನಿಯಮ್ಮ, ಪ್ಲೀಸ್ ನನ್ನ ನಂಬಿ. ನಂಬಿಟ್ರ ನೀವು? ಹೆದರ್ಕೊಂಡ್ಬಿಟ್ರಾ? ನೀವು ತಮಾಷೆ ಮಾಡಿದ್ರಾ? ಹ್ಞೂ, ಮತ್ತೆ ನೀವು ಮಲ್ಗೆ ಹೂ ಬಳೆ ತಂದು ಟಿಪಿಕಲ್ ಗಂಡನ್ ತರ ಆಡ್ಬೋದು. ನಾನು ಸ್ವಲ್ಪ ಅನುಮಾನ ಪಟ್ಟು ಟಿಪಿಕಲ್ ಹೆಂಡತಿ ತರ ಆಡ್ಬಾರ್ದಾ? ಅಲ್ಲ, ನಿಮ್ಮನ್ನ ನಾನು ಹಾಗೆ ಕೇಳ್ತೀನ ರಾಜ್? ಆ ಥರ ಕೇಳೋ ಪರಿಸ್ಥಿತಿ ಎಲ್ಲ ನೀವು ತಂದ್ಕೊಳ್ಳಲ್ಲ. ನೀವು ಹಾಗೆಲ್ಲ ಮಾಡಲ್ಲ ಅಂತ ನನಗೆ ಗೊತ್ತು. ಯಾರ್ ಫೋನು? ಅದೇ ಹುಡುಗಿನಾ? ಅದೇ ಮಹೇಶ್ ಸರ್ ಫ್ರೆಂಡ್ ನೋಡಿದಾಗ ನಿಮ್ ಜೊತೆ ಇದ್ರಲ್ಲ, ಅವಳೇನಾ? ಯಾರು? ಅದು ಎಲ್ಲಿ ಮೊಬೈಲ್ ತೋರಿಸಿ. ಮೊಬೈಲ್ ಯಾಕೆ? ಯಾವ ಹುಡುಗಿನೂ ಅಲ್ಲ. ಬರೀ ನನ್ನ ಮೇಲೆ ನಿಮ್ಗೆ ಅನುಮಾನನಾ? ನೀವು ಇಷ್ಟೆಲ್ಲ ಆಡ್ತಿದ್ದೀರಾ ಅಂದಮೇಲೆ ಏನೋ ಮುಚ್ಚಿಡ್ತಿದ್ದೀರಾ ಅಂತ ಅನುಮಾನ ಬರುತ್ತಲ್ವಾ? ಅಯ್ಯೋ ಭಗವಂತ, ತಮಾಷೆ ಮಾಡ್ತಿದ್ದೀನಿ ಕಣ್ರಿ. ನಿಮ್ಮ ಮೇಲೆ ನನಗೆ ಯಾವ ಅನುಮಾನನೂ ಇಲ್ಲ. ತುಂಬಾ ನಂಬ್ತೀನಿ ನಿಮ್ಮನ್ನ. ನಿಮ್ಮನ್ನ ಗೋಳು ಇಕ್ಕೊಂಡು ತುಂಬಾ ದಿನ ಆಗಿತ್ತಲ್ಲ, ಅದಕ್ಕೆ ಸ್ವಲ್ಪ ಆಟ ಆಡಿಸ್ದೆ. ನೀವು ನನ್ನ ನಂಬ್ತೀರಾ, ಆದರೆ ನಾನೇ ನಿಮಗೆ ಸತ್ಯನೇ ಹೇಳೋಕ್ಕಾಗ್ತಿಲ್ಲ ಮುನಿಯಮ್ಮ. ಈ ರೇಷ್ಮಾ ಬೇರೆ ಏನು ರಗ್ಲೇನೋ ಇಳ್ದು. ಯಾಕೆ ಸುಶ್, ನನ್ನ ಕಾಲೇ ಪಿಕ್ ಮಾಡಲ್ವಾ ನೀನು? ಹೆಂಡತಿ ಬಂದಿದ್ದು ನನ್ನೇ ಮರ್ತೋದ್ಯಾ? ಅಯ್ಯೋ, ಎಲ್ರು ಎಲ್ಲಿದ್ದೀರಾ? ಬೇಗ ಬನ್ನಿ.
ಏನ್ ರಾಜದು ಗಲಾಟೆ? ಬನ್ನಿ ನೋಡೋಣ. ಏನು ಒಡವೆ ಕಾಣಿಸ್ತಾ ಇಲ್ವಾ? ಎಲ್ಲಿ ಹೋಗುತ್ತೆ ಅಮ್ಮ? ಅಲ್ಲೇ ಇರುತ್ತೆ, ಹುಡ್ಕಮ್ಮ ನಿಧಾನವಾಗಿ. ನೋಡ್ದೆ ಅಪ್ಪ, ಎಲ್ಲ ಒಡವೆನೂ ಇದೆ, ಒಂದು ನೆಕ್ಲೆಸ್ ಮಾತ್ರ ಕಾಣಿಸ್ತಿಲ್ಲ. ಇದೇನಮ್ಮ, ಈಗ ಒಂದ್ ಸ್ವಲ್ಪ ಹೊತ್ತು ಹಿಂದೆ ಇದ್ದಿದ್ ಒಡವೆ ಇವಾಗ ಸಡನ್ ಆಗಿ ಕಾಣ್ತಾ ಇಲ್ಲ ಅಂದ್ರೆ ಏನ್ ಈ ಮಾತಿನ ಅರ್ಥ? ನಂಗೂ ಗೊತ್ತಾಗ್ತಿಲ್ಲ ಅಮ್ಮ, ಎಲ್ಲ ಕಡೆ ಹುಡ್ಕಾಡ್ದೆ ಆದ್ರೂ ಕಾಣಿಸ್ತಿಲ್ಲ. ಅಲ್ಲ ಮಗಳೇ, ಒಡವೆ ತಗೊಂಡು ಒಳಗಡೆ ಇಡು ಅಂತ ಆಗ್ಲೇ ಹೇಳಿದೆ ನಿಮಗೆ, ಯಾಕೆ ತಡ ಮಾಡಿದೆ ನೀನು? ಸಾರಿ ಅಪ್ಪ, ಎಲ್ಲರೂ ಮಾತಾಡ್ತಿದ್ರಲ್ಲ, ಆಮೇಲೆ ಒಳಗಡೆ ಇಡೋಣ ಅನ್ಕೊಂಡೆ. ಅಷ್ಟರಲ್ಲಿ ಕಳ್ಳ ಯಾರು ಅಂತ ಗೊತ್ತಾಗೋ ತನಕ ನಮ್ಮಲ್ಲೇ ಅವ್ರು ತಗೊಂಡಿರ್ಬೋದು ಇವ್ರು ತಗೊಂಡಿರ್ಬೋದು ಅಂತ ಅನುಮಾನ ಕೊರಿತಾ ಇರುತ್ತೆ. ಹಾಗಿದ್ರೆ ಮಾವನ್ ಕರೆದು ಮಾತು ಕೇಳೋಣ. ಆರಾಧನವ್ರು ಏನಂತೀರಾ? ಸುಶಾಂತ್, ಏನ್ ಮಾತಾಡ್ತಿದ್ಯಾ? ಅವರು ನಿಮ್ಮ ಮಾವ. ಅವ್ರ ಮೇಲೆ ಅನುಮಾನ ಪಡೋದು ಅವ್ರಿಗೆ ಮಾಡೋ ಅವಮಾನ ಆಗುತ್ತೆ, ನೆನ್ಪಿಟ್ಕೋ. ಪರವಾಗಿಲ್ಲ ಮಾವ, ನಾನೇ ಮಹೇಶನ ಬರೋದಕ್ಕೆ ಹೇಳ್ತೇನೆ.